ಮಾಡಿಕೊಂಡು ನಿವೃತ್ತ ಡಿವೈಎಸ್ಪಿ ಆತ್ಮಹತ್ಯೆ. ಬ್ಯಾರಲ್ ಗನ್ನಿನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ. ಹನುಮಂತಪ್ಪ HY ತುರಾಯಿ ನಿವೃತ್ತ ಡಿವೈಎಸ್ಪಿ ಮಾನಸಿಕ ಖಿನ್ನತೆಯಿಂದ ಗುಂಡು ಹಾರಿಸಿಕೊಂಡ ಡಿವೈಎಸ್ಪಿ. ಮನೆಯಲ್ಲಿ ಒಬ್ಬರೇ ಇದ್ದಾಗ ಗುಂಡು ಹಾರಿಸಿಕೊಂಡ ಹನುಮಂತಪ್ಪ. ಸ್ಥಳಕ್ಕೆ KTG ನಗರ ಠಾಣಾ ಪೊಲೀಸರ ಭೇಟಿ ಪರಿಶೀಲನೆ. ಸೋಕೋ ತಂಡದಿಂದ ಮನೆ ಹಾಗೂ ಮೃತ ದೇಹದ ಪರಿಶೀಲನೆ. ಸರ್ ಅವರು ನಮ್ಮ ಇನ್ಸ್ಪೆಕ್ಟ್ರ್. ಈಗ ಒಂದು 20 ವರ್ಷ ಆಯ್ತು ಬಿಲ್ಡಿಂಗ್ ಕಟ್ಟಿ ನಾನೇ ಮಾಡ್ತಿದ್ದೆ ಕೆಲಸನ. ನನ್ನ ಮನೆಯಲ್ಲೇ ಇರೋದು. ಆದರೆ ನನಗೆ ಭಾಳ ಸಹಾಯ ಮಾಡ್ತಿದ್ರು. ನನ್ನ ಮಗಳಿಗೂ ಸಹಾಯ ಮಾಡಿದ್ರು, ನನ್ನ ಹೆಂಡತಿಗೂ ಸಹಾಯ ಮಾಡಿದ್ರು.
ಹಾಸ್ಪಿಟ್ಲಿಗೆ ಹೋದಾಗ ನನ್ನ ಮಗಳಿಗೆ 5,000 ಕೊಟ್ಟು ಮದುವೆ ಮಾಡಿದೆ. ಇವತ್ತಿನ ದಿವಸ ಅವರು ಆರಾಮಾಗಿದ್ರು. ಈಗ ನಾನೇನು ಬಂದು ನೋಡಿಲ್ಲ, ಬಟ್ ನಾನು ಕೆಲ್ಸಕ್ಕೆ ಹೋಗಿದ್ದೆ ಹುಬ್ಳಿಗೆ. ಈಗ ನಾ ಆಗಲಿ ಇನ್ನೂ ಟಿಕೆಟ್ ಐತಿ ನನ್ನ ಹತ್ರ. ನಾನು 9:30 ಟ್ರೈನ್ ಎತ್ತಿದ್ದೆ. 12:15 ನಾನು ಇಲ್ಲಿ ಹೇಳಿದೆ ದಾವಣಗೆರೆಗೆ. ನಾನು ಅಲ್ಲಿ ಊಟ ಗೀಟ ಮಾಡ್ಕೊಂಡು ಸುಮ್ಮನೆ ಆರಾಮಾಗಿ ಕುಂತಿದ್ದೆ. 5 ಗಂಟೆಗೆ 5:15 ಯಾರೋ ಬಂದು ಹೇಳಿದರು, ನಿಮ್ಮ ಸಾಹೇಬ್ರು ತಿರ್ಕೊಂಡಾರ. ನಾನು ಯಾವಾಗ ಬಂದ್ರೂ ಕೊಡಲು ವೀರೇಶಪ್ಪ ಬಾಯ್ ಅಂತ 200 ರೂಪಾಯಿ 300 ರೂಪಾಯಿ ನನಗೆ ಇಲ್ರಿ. ನಾವು ಬಿಲ್ಡಿಂಗ್ ಕಟ್ಟಬೇಕು, ಮನೇಲಿ ಯಾರಿಲ್ಲ, ಆಗ ಯಾರು ಇಲ್ಲ. ಬಿಲ್ಡಿಂಗ್ ಕಟ್ಟಬೇಕಾರೆ ಒಂದು ವಾಚ್ಮೆನ್, ನಾವು ಮೇಸ್ತ್ರಿ, ತರಗಾರುಗಳು. ಇಲ್ಲಿ ನಮ್ದು 40 ವರ್ಷ ಆಯ್ತು ರೀ ಮನೆ ಕಟ್ಸಿ. ಇವ್ರ ಮನೆ ಕಟ್ಸಿ 20 ವರ್ಷ ಆಯ್ತು. ಈಗ ಆ ಕಡೆಗೆಲ್ಲ ಅವರವೇ ಅಂಗಡಿಗಳು, ಕಟಿಂಗ್ ಶಾಪು, ವರ್ಕ್ಶಾಪು. ಆಮೇಲೆ ನಮ್ಮರ ಪಕ್ಕದ ಮನೆಯವರೇ ಹೋಟ್ಲ್ ಮಾಡಿದ್ರು. ನಾವೆಲ್ಲ ಬಂದು ಕೂತ್ಕೊಂತಿದ್ವಲ್ಲ, ಜನಗಳೆಲ್ಲ ಪಾಪ ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ರು. ಪಾಪ ಅವ್ರ ಮನೆಯವರು ಮಗನ ಪತ್ರಿಕೆ ಕೊಡೋಕೆ ಹೋಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಅಣ್ಣವ್ರು ತೀರ್ಕೊಂಡಲ್ಲ ಅವ್ರು. ಆಮೇಲೆ ಅವ್ರ ಮಗ ಅದಾರೆ, 2-3 ಹೆಣ್ಮಕ್ಳು ಅದಾರೆ. ಒಳ್ಳೆ ಜನ ಅಂದರೆ ಪಾಪ, ಭಾಳ ಒಳ್ಳೆ ಜನ. ಜನಬಳಕೆ ಚೆನ್ನಾಗಿತ್ತು ಪಾಪ, ಭಾಳ ಚೆನ್ನಾಗಿ ಮಾತಾಡಿಸ್ತಿದ್ರು ಅವರು. ಈಗ ರೀ ಈಗ ತಂದೆ ಮಗ ಇಬ್ಬರು ಇರೋದು ಗೊತ್ತು ರೀ. ಅವ್ರ ಸೊಸೆ ಇದಾರ ಎಲ್ಲ ಗೊತ್ತಿಲ್ಲ. 2 ಮಕ್ಕಳು ಮಗನಿಗೆ. ಒಳ್ಳೆ ಜನ ರೀ ಪಾಪ. ತಂದೆ ಮಗ ಮನೆ ಆಗದಾರ ರೀ. ಹೋಗಲ್ರಿ ಒಟ್ಟು ಹೊರಗಡೆ ಬಂದರೆ ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡೋರು. ಅಂಗಡಿಗಳೆಲ್ಲ ಇದಾವಲ್ಲ, ಮಾತಾಡ್ಸ್ಕೊಂಡು ಪಾಪ ಬಾಡಿಗೆ ಎಲ್ಲ ಕೇಳೋರು. ಚೆನ್ನಾಗಿರ್ ಮಾಡ್ಕೊಂಡು ಹೋಗ್ರಿ ಅನ್ನೋರು. ಒಳ್ಳೆ ಜನ ಪಾಪ. ಈಗ 6 ತುಂಬಿ 7 ವರ್ಷ ಆಯ್ತು ರೀ. ಲಗ್ನ ಪತ್ರಿಕೆ ಕೊಡೋಕೆ ಹೋಗಿ ಆಕ್ಸಿಡೆಂಟ್ ಆಯ್ತು. ಮಗನ ಮದುವೆಗೆ